ಮಾನ್ಯ ಮುಖ್ಯಮಂತ್ರಿಗಳಿಗೆ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಒಂದೇ ಆಗಿರೋದ್ರಿಂದ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಸುನೀಲ್ ಕುಮಾರ್ ಇದ್ರು, ಮಾತು ಅವಕಾಶ ವಿಜೇಂದ್ರ ಇದ್ರು, ಸುನೀಲ್ ಕುಮಾರ್ ಇದ್ರು, ಅಷ್ಟೇ 1 ಗಂಟೆ ಮಾತಾಡ್ತೀನಿ ಅಂತಂದ್ರು, 2 ಗಂಟೆ ಮಾತಾಡಿದ್ರು. ಈಗ ನೀವು ಹೇಳ್ಕೊಟ್ಟಿರೋದೇ ಸರ್. ಆಮೇಲೆ ಒಬ್ರೇ ಮಾತಾಡ್ತೀವಿ ಅಂತ ಹೇಳಿರೋದು, ಬೇರೆಯವರೆಲ್ಲ ಮಾತಾಡಿದ್ರೆ ನೀವು ಹೇಳ್ಕೊಟ್ಟಿರೋದೇ ಅವ್ರು ಮಾಡಿದ್ದಾರೆ. ನಾನು ಹೇಳ್ಕೊಟ್ಟಿಲ್ಲಪ್ಪ, ನಾನು ಹೇಳ್ಕೊಟ್ಟಿದ್ರೆ ಹಿಂಗೆಲ್ಲ ಮಾತಾಡ್ತಿರ್ಲಿಲ್ಲ. ನಾನು ಹೇಳಿದ ಸರ್, ಈ ವಿಷಯ ಎಷ್ಟು ಗಹನವಾಗಿತ್ತು ಅಂದ್ರೆ ಇಡೀ ಸಭೆ ಬಹಳ ಸೈಲೆಂಟ್ ಆಗಿ ಕೇಳ್ತಾ ಇತ್ತು. ಅಷ್ಟು ಪರಿಣಾಮಕಾರಿಯಾಗಿ ಮಾತಾಡಿದ್ದಾರೆ ನಿಮ್ಮ ಸರ್ಕಾರದಲ್ಲಿ ನಡೆದಂತ. ಹಾಗಾಗಿ ಪೊಲೀಸ್ ಮಂತ್ರಿಯಾಗಿದ್ದ ಮಾಡಿದ್ರಿ. ಈಗ ಯಾರು ಚರ್ಚೆ ಮಾಡಬೇಡಿ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಈಗ ರೆಸಲ್ಯೂಷನ್ ಮೂವ್ ಮಾಡಕ್ಕೆ ಕೊಡಿ. ನಮ್ಮವರಿಗೆ ಯಾರಿಗೂ ಕೊಟ್ಟಿಲ್ಲ ಅಂತ ಅವರಿಗೆಲ್ಲರಿಗೂ ಶಾಸಕರಿಗೆ ತಲೆ ಬಿಚ್ಚಿ ನಾಳಿದ್ ಮಾಡೋಣ. ಕೋನ್ ರೆಡ್ಡಿ ಅವರೇ, ಒಂದ್ ಸೆಕೆಂಡ್. 3 ಜನ ಕೇಳಿದ್ದೀನಿ. ಅಧ್ಯಕ್ಷರೇ, ಅವಕಾಶಕ್ಕಾಗಿ ಸಂಪೂರ್ಣವಾಗಿ ಅವರು 3 ಜನ ಅಂತ ಹೇಳಿ 3 ಜನ ಅಂತ ಹೇಳಿ 3 ಜನ ಅಂತ ಮಾತಾಡಿಲ್ಲ ನಾವು. ಮಾತಾಡಿದ್ದೀರಾ ಸರ್? 3 ಜನ ಮಾತಾಡಿದ್ದೀರಾ ಸರ್? 3 ಜನ ಮಾತಾಡ್ತೀವಿ ಅಂತ ಹೇಳಿಲ್ಲ. ಒಬ್ಬರೇ ಮಾತಾಡ್ತೀವಿ ಅಂತ ಹೇಳಿದ್ದು. ಇಲ್ಲ 3 ಜನ ಮಾತಾಡ್ತೀವಿ ಅಂತ ಹೇಳಿದ್ವಿ. 3 ಜನ ಮಾತಾಡ್ತೀವಿ. ಅರ್ಜೆಂಟ್ ಚೌಕಾಸಿ ಅಂತ ಬಂತು ಸರ್. ರಾತ್ರಿ ನಿಯಮಾವಳಿ ಪ್ರಕಾರ ನಾವು ಕೊಟ್ಟಿದ್ದೀವಿ ನೋಟಿಸು. ಗಹನವಾದಂತ ವಿಚಾರ. ನಿಮ್ಮ ಸದನದಲ್ಲಿ ಈಗ ಅಜೆಂಡಾ ಪ್ರಕಾರ ರೆಸಲ್ಯೂಷನ್ ಮೂವ್ ಮಾಡೋದಿತ್ತು. ಅಜೆಂಡಾ ಪ್ರಕಾರ ಮಧ್ಯದಲ್ಲಿ ನೀವೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡದ್ಮೇಲೆ ಪ್ರಸ್ತಾಪ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಇಡೀ ದಿನ ಎಲ್ಲ ಇದನ್ನೇ ಮಾಡಿದ್ರೆ 23ನೇ ತಾರೀಕು ನಾವು ನಿಲುವಳಿ ಸೂಚನೆ ಕೊಟ್ಟಿದ್ದು. ನೀವು ಅದನ್ನ 16 ಬೇರೆ ಪ್ರಶ್ನೆ ಕನ್ವರ್ಟ್ ಮಾಡಿ ಮಾತಾಡಕ್ ಆಗಿರ್ಲಿಲ್ಲ. 3 ಜನ 3 ದಿನ ನೀವು ಎಷ್ಟು ದಿನ